ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ನಿಮ್ಗೊಂದು ಗರಿಯಾದಂಥ ಅವಲಕ್ಕಿ ಸ್ನ್ಯಾಕ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ನಾನಿವಾಗ ತೇಲಿಸ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಒಂದು ಅರ್ಧ ಕೆಜಿಗಿಂತ ಜಾಸ್ತಿ ಎಣ್ಣೆ ಹಾಕಿದ್ದೀನಿ. ಈಗ ಒಂದೊಂದೇ ಪದಾರ್ಥಗಳು ತೇಲಿಸ್ತಾ ಇದ್ದೀನಿ ನೋಡಿ. ಫಸ್ಟು ನಾನು ಕಡಲೆ ಬೀಜ ಹಾಕಿದ್ದೀನಿ, ಒಂದು ಬೌಲ್ ಆಗೋವಷ್ಟು ಕಡಲೆ ಬೀಜ ಹಾಕಿದ್ದೀನಿ. ಇಷ್ಟೇ ಹಾಕಬೇಕು ಅಷ್ಟೇ ಹಾಕ್ಬೇಕಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವತ್ತು ನಾನು ಒಂದು ಬೌಲ್ ಆಗೋವಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಅರ್ಧ ಕೆಜಿ ಅಷ್ಟು ಅಕ್ಕಿಗೆ ತೇಲ್ಸೋಣ. ಇದನ್ನು ನೀಟಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಂಡು ಬರೋಣ. ಈ ಥರ ಒಂದೊಂದು ತೇಲಿಸ್ಕೊಬಂದರೆ ಎಣ್ಣೆನೂ ಜಾಸ್ತಿ ಇದಾಗೋದಿಲ್ಲ, ಮತ್ತು ಕಡಲೆ ಬೀಜ ನೀಟಾಗಿರುತ್ತೆ. ಹಾಗಾಗಿ ಸಪ್ರೇಟ್ ಒಂದು ಜಾಲರನೋ ಇಲ್ಲ ಏನಾದ್ರು ನಿಮ್ಮ ಮನೆಗೆ ಯಾವ ಥರ ತೇಲ್ಸೋದಿರುತ್ತೆ ಅದನ್ನು ನೋಡಿಕೊಂಡು ತೇಲಿಸ್ಕೊಳ್ಳಿ. ಈಗ ಕಡಲೆ ಬೀಜ ನೀಟಾಗಿ ಫ್ರೈ ಆಗಿದೆ ನೋಡಿ. ಎಣ್ಣೆಗೆ ಈ ಥರ ಫ್ರೈ ಆಗಬೇಕು, ಸ್ವಲ್ಪ ಸಿಪ್ಪೆ ಬಿಟ್ಕೋಬೇಕು. ಆ ಥರ ಬಿಟ್ಕೊಂಡ್ರೆ ನೀಟಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗೋದು ನೋಡಿ. ಈ ಥರ ಅಂದರೆ ಅದು ಎಷ್ಟು ಈಸಿಯಾಗಿ ಆಗುತ್ತೆ ಅಂದರೆ ವೆಯ್ಟ್ ಎಲ್ಲ ಆ ಥರ ಆಗುತ್ತೆ ತೇಲ್ಸಿದ ಮೇಲೆ ಎಣ್ಣೆಗೆ. ಇದನ್ನೀಗ ಸಪ್ರೇಟ್ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ನಾನು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ನೋಡಿ. ಹುರ್ಗಡ್ಲೆನೂ ಅಷ್ಟೇ ಒಂದು ಲೋಡ್ದಷ್ಟು ಹುರ್ಗಡ್ಲೆ ತಗೊಂಡಿದ್ದೀನಿ. ಅದನ್ನು ಜಾಸ್ತಿ ಹೊತ್ತೇನು ಬೇಡ, ಒಂದು 2 ಸೆಕೆಂಡ್ ಹೆಂಗೂ ಎಣ್ಣೆ ಕಾದಿರುತ್ತಲ್ಲ, ಒಂದು 2 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ ಆಗೋವಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ತೊಗೋಬಾರ್ದು, ಒಣ ಕೊಬ್ಬರಿನ ಇದನ್ನು ಅಷ್ಟೇ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದು ಎಣ್ಣೆಗೆ ತೇಲಿಸ್ಕೊಳ್ಳೋಣ ನೀಟಾಗಿ. ಜಾಸ್ತಿ ತೇಲಿಸ್ಬಾರ್ದು, ಸಿಗಬಾರ್ದು, ಸುಮ್ಮನೆ ಜಸ್ಟ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಒಂದು ಚೌಟ್ ಸಹಾಯದಿಂದ ಹಿಂಗಂತ ಇದ್ರೆ ಬೇಗ ಆಗುತ್ತೆ. ಈ ಥರ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. ಈಗ ಒಣ ಕೊಬ್ಬರಿನ ಫ್ರೈ ಆಗಿದೆ, ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನೀಗ ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ತೆಗೆದಿಲ್ಲ, ಜಸ್ಟ್ ಸುಮ್ಮನೆ ಜಜ್ಜಿಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ ಹಾಕಿದಷ್ಟು ಅವಲಕ್ಕಿ ಒಗ್ಗರಣೆ ತುಂಬ ಟೇಸ್ಟ್ ಆಗಿರ್ತದೆ, ಸೂಪರಾಗಿರುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಾಗಿದೆ, ಇದನ್ನ ಈಗ ಸಪ್ರೇಟ್ ಮಾಡ್ಕೊತೀನಿ. ಈಗ ನಾನು ಹಸಿ ಕರಿಬೇವು ಹಾಕಿದ್ದೀನಿ. ಹಸಿ ಕರಿಬೇವು ಹಾಕಿ ಎಣ್ಣೆಯಲ್ಲಿ ಸೇರಿಸೋಣ. ಅದು ಸ್ವಲ್ಪ ಸಿಡಿಯುತ್ತೆ ಎಣ್ಣೆಗೆ, ಹಸಿ ಕರಿಬೇವಲ್ಲ ಹಾಗಾಗಿ ಸಿಡಿತಾ ಇರ್ತೈತೆ. ನೋಡಿಕೊಂಡು ಕರಿಬೇವು ತೋರಿಸ್ಕೊಳ್ಳಿ. ಇದಕ್ಕೆ ನಾನೀಗ ಬಾದಾಮಿ ಮತ್ತು ದ್ರಾಕ್ಷಿ 2 ಹಾಕ್ತಾಯಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಮನೇಲಿ ಯಾವ್ದಿರುತ್ತೆ ಅದು. ಇವತ್ತು ನಮ್ಮ ಮನೇಲಿ ಬಾದಾಮಿ ಮತ್ತು ದ್ರಾಕ್ಷಿ 2 ಇದ್ದಿದ್ದು, ಹಂಗಾಗಿ 2 ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಗೋಡಂಬಿ ಇದ್ದರೆ ಗೋಡಂಬಿ ಹಾಕೊಳ್ಳಿ, ಮತ್ತು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ನೀವು ಹಾಕೋಬೋದು. ಇದನ್ನು ಅಷ್ಟೇ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಆದರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಊದ್ಕೊಂಡು ಎಣ್ಣೆ ಫ್ರೈ ಆಗಬೇಕು, ಅವೆಲ್ಲ ತುಂಬ ಚೆನ್ನಾಗಿರುತ್ತೆ. ದ್ರಾಕ್ಷಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ. ದ್ರಾಕ್ಷಿ ಮತ್ತು ಬಾದಾಮಿ 2 ನೋಡಿ ನೀಟಾಗಿ ಫ್ರೈ ಮಾಡಿದ್ದೀನಿ, ಅಥವಾ ತೇಲ್ಸಿದ್ದೀನಿ, ಯಾವ್ದಾದ್ರು ಅಂದ್ಕೋಬೋದು ನೀವು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಅಂದ್ಕೊಳ್ಳಿ. ಈಗ ಇದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಈಗ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 5 ರಿಂದ 6 ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಮೆಣಸಿನ್ಕಾಯಿನೂ ಅಷ್ಟೇ ಜಸ್ಟ್ ಎಣ್ಣೆಗೆ ಹಿಂಗಂದು ತೆಗೆದ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋದು ಬೇಡ. ಇದನ್ನು ನಾನು ಖಾರದ ಪುಡಿನೇ ಯೂಸ್ ಮಾಡ್ತಾಯಿದ್ದೆ, ಹಂಗಾಗಿ ಮೆಣಸಿನ್ಕಾಯಿ ಸುಮ್ಮನೆ ಕಲರ್ಗೋಸ್ಕರ ಇಲ್ಲ ನೋಡೋದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದು. ಖಾರಕ್ಕೆ ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. 2 ಸೆಕೆಂಡ್ ಎಣ್ಣೆ ಸುಮ್ಮನೆ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಇದು ನಾನು ನೋಡಿ ಒಂದು ಅರ್ಧ ಕೆಜಿಯಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾನು ತೇಲಿಸ್ಕೊಂಡು ಬರ್ತೀನಿ. ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಒಂದು ಕೈ ಹಿಡಿಯೋಷ್ಟು ಹಾಕಿದ್ರೆ ಸಾಕಾಗುತ್ತೆ ನೋಡಿ. ಎಣ್ಣೆಗೆ ಈ ಥರ ಅಂದರೆ ನೀಟಾಗಿ ಉಬ್ಬುತ್ತೆ. ಆ ಥರ ಉಬ್ಬಬೇಕು ಅವಲಕ್ಕಿ, ಅವೆಲ್ಲ ಚೆನ್ನಾಗಿರೋದು. ಪೇಪರ್ ಅವಲಕ್ಕಿ ಅಲ್ಲ, ಗಟ್ಟಿ ಅವಲಕ್ಕಿನೇ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನೇ ಮಾಡ್ತಾಯಿದ್ದೀನಿ. ನೀವು ಪೇಪರ್ ಅವಲಕ್ಕಿ ಮಾಡೋದಾದ್ರೆ ಬೇರೆ ಥರ ಇರುತ್ತೆ. ಈ ಥರ ಏನು ತೇಲ್ಸಂಗೇನಿರಲ್ಲ ಅದು ನೋಡಿ. ಈ ಥರ ನೀಟಾಗಿ ಉಬ್ಬಬೇಕು ಅವಲಕ್ಕಿ. ಎಣ್ಣೆಗೆ ಒಂದು 2 ಸೆಕೆಂಡ್ ಹಿಂಗೆ ಇಟ್ಕೊಂಡ್ರೆ ಉಬ್ಬುತ್ತೆ. ಈ ಥರ ಎಲ್ಲನೂ ತೇಲಿಸ್ಕೊಂಡು ಬರೋಣ. ಅವಲಕ್ಕಿ ಎಲ್ಲ ನೀಟಾಗಿ ತೇಲಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಪುರಿ ಥರ ಆಗಬೇಕು, ಹಿಂಗಂದರೆ ನುಣ್ಣಗಾಗಬೇಕು, ಅದು ಆ ಥರ ತೇಲಿಸ್ಕೋಬೇಕು ಚೆನ್ನಾಗಿ. ಈಗ ಇದನ್ನು ನಾನೊಂದು ಬೇರೆ ಪಾತ್ರೆಗೆ ಹಾಕ್ತೀನಿ, ಎಲ್ಲ ಮಿಕ್ಸ್ ಮಾಡೋದಕ್ಕೋಸ್ಕರ. ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಾನಿವತ್ತು ಚಾಟ್ ಮಸಾಲ ಹಾಕ್ತಿದ್ದೀನಿ. ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಹಾಕ್ಲೇಬೇಕಂತೇನಿಲ್ಲ, ಹಾಕಿದ್ರೆ ತುಂಬ ಚೆನ್ನಾಗಿರ್ತೈತೆ ಹುಳಿಯಾಗಿ. ಈಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತೀನಿ. ಖಾರದ ಪುಡಿನ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅಳತೆಗೆ ಅವಲಕ್ಕಿ ಎಷ್ಟು ಹಾಕ್ಕೊಳ್ತೀರೋ ಅಷ್ಟ್ರ ಮೇಲೆ ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಎಲ್ಲ ಹಾಕಿದ್ದೀನಿ.
ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಎಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡೋಣ. ಮತ್ತೇನು ಒಗ್ಗರಣೆ ಏನು ಮಾಡೋದು ಬೇಡ, ಇದೇ ಸಾಕಾಗುತ್ತೆ. ಎಣ್ಣೆ ಇದರಲ್ಲೇ ಇರುತ್ತಲ್ವ, ಆ ಎಣ್ಣೆಗೆ ನೀಟಾಗಿ ನಾವು ಮಿಕ್ಸ್ ಮಾಡೋಣ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆನೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಆ ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ. ಸಕ್ಕರೆ ಪೌಡ್ರ್ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಬೇಕ್ರಿ ಥರನೇ ಟೇಸ್ಟ್ ಬರುತ್ತೆ. ಹಾಗಾಗಿ ಸಕ್ಕರೆ ಪೌಡ್ರ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡೋಣ. ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾನೆಲ್ಲ ಫ್ರೈ ಮಾಡ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೆ. ಕಡಲೆಬೀಜ, ಹುರ್ಗಡ್ಲೆ, ದ್ರಾಕ್ಷಿ ಮತ್ತು ಬಾದಾಮಿ, ಒಣಮೆಣಸಿನ್ಕಾಯಿ ಎಲ್ಲನೂ ಇವಾಗ ಅದನ್ನು ಒಂದೊಂದೇ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಟೈಮು ಟೀ ಜೊತೆ ಏನಾದರೂ, ಇಲ್ಲ ಮಕ್ಕಳು ಸ್ಕೂಲಿಂದ ಬಂದಾಗ ಕೊಡೋಕ್ಕೂ, ಮತ್ತು ಮಳೆಗಾಲ ಟೈಮು ಮಳೆ ಬರ್ತಾ ಇರ್ಬೇಕಾದ್ರೆ ಈ ಥರ ಖಾರವಾಗಿ ಏನಾದ್ರು ಮಾಡ್ಕೊಂಡು ತಿಂತಾಯಿದ್ರೆ ತಿನ್ನಬೇಕು ಅನ್ನಿಸ್ತೈತೆ, ಅಷ್ಟು ಚೆನ್ನಾಗಿರುತ್ತೆ. ಬೇಕ್ರಿಯಲ್ಲೂ ಸಿಗೋಲ್ಲ ಆ ಥರ ಟೇಸ್ಟ್, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ. ಎಲ್ಲ ಇಷ್ಟಪಟ್ಟು ಮನೆ ಮಕ್ಕಳೆಲ್ಲ ಕೂತು ಇಷ್ಟಪಟ್ಟು ಟಿ ವಿ ನೋಡ್ಕೊಂಡು ತಿಂತಾಯಿದ್ರೆ, ಟಿ ವಿ ಏನು ನೋಡ್ತಿದ್ದೀವಿ, ಏನು ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಟೈಮ್ ಹೋಗ್ತಾ ಇರ್ತೈತೆ. ತುಂಬ ಚೆನ್ನಾಗಿರ್ತೈತೆ. ಎಲ್ಲ ಹಾಕಿದ್ದೀನಿ ನೋಡಿ, ಮಿಕ್ಸ್ ಮಾಡೋಣ. ಈ ಥರ ಏನಾದ್ರು ನೀವು ಸ್ನ್ಯಾಕ್ಸ್ ಮಾಡಿದರೆ ಇದು ವಾರ 15 ದಿವಸಗಟ್ಟಲೆ ಸ್ಟೋರ್ ಮಾಡ್ಕೊಂಡು ತಿನ್ಬೋದು, ಏನು ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಇವತ್ತು ನಾನು ಸಕ್ಕರೆ ಪೌಡ್ರು ಮತ್ತು ಚಾಟ್ ಮಸಾಲ ಹಾಕಿರೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕ್ರಿಯಲ್ಲೂ ಸಿಗೋಲ್ಲ ಆ ಥರ ಟೇಸ್ಟ್ ಸಿಗುತ್ತೆ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.